ಶಿವರಾತ್ರಿಯ ದಿವಸದಲ್ಲಿ ಭಗವಂತನನ್ನು ವಿಶೇಷವಾಗಿರ್ತಕ್ಕಂಥ ಲಡ್ಡುಕ ನೈವೇದ್ಯಗಳನ್ನು ಕೊಡ್ತಕ್ಕಂಥದ್ದು, ಹಾಗೆ ಫಲಪಂಚಾಮೃತ ಅಭಿಷೇಕ ಮಾಡ್ತಕ್ಕಂಥದ್ದು, ಹಾಗೆ ಸ್ವಾಮಿಗೆ ಪರಮೇಶ್ವರನಿಗೆ ತುಂಬ ಇಷ್ಟವಾಗಿರ್ತಕ್ಕಂತಹ ಭಸ್ಮದ ಒಂದು ಅಭಿಷೇಕವನ್ನು ಮಾಡ್ತಕ್ಕಂಥದ್ದು, ಅದಕ್ಕಿಂತ ಹೆಚ್ಚಾಗಿ ರುದ್ರಾಭಿಷೇಕವನ್ನು ಮಾಡ್ತಕ್ಕಂಥದ್ದು. ರುದ್ರನಿಗೆ ಯಾವತ್ತೂ ಕೂಡ ಅಭಿಷೇಕ ಪ್ರಿಯ ಅಂತ ಹೇಳ್ತಾರೆ. ಯಾಕೆಂದರೆ ಮಹಾವಿಷ್ಣುವಿಗೆ ಅಲಂಕಾರ ಪ್ರಿಯೋ ವಿಷ್ಣು ಅಭಿಷೇಕ ಪ್ರಿಯೋ ಶಿವ ಅಂತ ಒಂದು ಮಾತಿದೆ. ಅದಕ್ಕೋಸ್ಕರವಾಗಿ ಅಲಂಕಾರ ಪ್ರಿಯನಾಗಿರ್ತಕ್ಕಂಥ ವಿಷ್ಣುವಿಗೆ ಅಲಂಕಾರ ಮಾಡಿದರೆ ಇಲ್ಲಿ ಶಿವನಿಗೆ ರುದ್ರಾಭಿಷೇಕವನ್ನು ಮಾಡ್ತಕ್ಕಂಥದ್ದು. ರುದ್ರಾಭಿಷೇಕ ಅಂದರೆ ಅತಿಯಾಗಿ ಹೆಚ್ಚಿನ ರೀತಿಯಲ್ಲಿ ನೀರನ್ನು ಹಾಕ್ತಕ್ಕಂಥದ್ದು ಅಂತ ಒಂದು ರೀತಿಯಲ್ಲಿ ಹಾಕ್ತಕ್ಕಂಥದ್ದು. ಸುಮ್ಮನೆ ಹಾಕೋದಕ್ಕಿಂತ ಹೆಚ್ಚಾಗಿ ಅದಕ್ಕೆ ಮಂತ್ರೋಕ್ತವಾಗಿ ಹಾಕ್ತಕ್ಕಂಥದ್ದು. ಯಾವ ರೀತಿಯಾಗಿ ಹಾಕಬೇಕು ಅಂತ ಹೇಳೋದನ್ನು ಮಂತ್ರ ಸಹಾಯದಿಂದ ಮಂತ್ರದಿಂದ ಹೇಳ್ತಕ್ಕಂಥ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತಕ್ಕಂಥದ್ದು. ರುದ್ರ ಇರ್ತಕ್ಕಂತಹ ಒಂದು ಈಶ್ವರನಿಗೆ ಸಂಬಂಧವಾಗಿರ್ತಕ್ಕಂಥ ರುದ್ರ ಅಂತ ಹೇಳ್ತಕ್ಕಂಥ ಒಂದು ಮಂತ್ರವನ್ನು ಹೇಳೋದ್ರ ಮೂಲಕವಾಗಿ ಅಭಿಷೇಕವನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ. ಅಭಿಷೇಕವನ್ನು ಮಾಡೋದ್ರಿಂದ ಭಗವಂತ ಆ ಪರಮೇಶ್ವರ ನಮಗೆ ಒಳ್ಳೇದು ಮಾಡ್ತಾನೆ ಅಂತದ್ದು. ಅದಕ್ಕೋಸ್ಕರವಾಗಿ ಭಗವಂತನಿಗೆ ರುದ್ರಾಭಿಷೇಕವನ್ನು ಮಾಡಿ. ಇನ್ನು ಫಲಪಂಚಾಮೃತವನ್ನು ಅಭಿಷೇಕ ಮಾಡ್ತಕ್ಕಂಥದ್ದು. ಹಾಲಿನಿಂದ ಅಭಿಷೇಕ, ಮೊಸರಿನಿಂದ ಅಭಿಷೇಕ, ತುಪ್ಪದಿಂದ ಅಭಿಷೇಕ, ಹಾಗೆ ಜೇನುತುಪ್ಪದಿಂದ ಅಭಿಷೇಕ, ಮತ್ತು ಅದಾದ ನಂತರದಲ್ಲಿ ಸಕ್ಕರೆಯಿಂದ ಅಭಿಷೇಕ, ಹಣ್ಣಿನ ಯಾವುದೋ ಡ್ರೈ ಫ್ರೂಟ್ ಆಗ್ಬೋದು, ಯಾವುದೋ ಹಣ್ಣಿನ ಅಭಿಷೇಕ ಮಾಡ್ತಕ್ಕಂಥದ್ದು. ಇದನ್ನೆಲ್ಲದನ್ನು ಕೂಡ ಪಂಚಾಮೃತ ಅಭಿಷೇಕದಲ್ಲಿ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಶುಭ. ಪಂಚಾಮೃತ ಅಭಿಷೇಕವನ್ನು ಮಾಡಬೇಕಾದ್ರೆ ಯಾವುದು ನನಗೆ ಮಂತ್ರ ಗೊತ್ತಿಲ್ಲ ಅಂತ ಚಿಂತೆ ಮಾಡಬೇಡಿ. ಓಂ ನಮಃ ಶಿವಾಯ ಅಂತ ಹೇಳ್ತಕ್ಕಂಥ ಮಂತ್ರವನ್ನು ಹೇಳ್ತಾ ಈ ಒಂದು ಮಂತ್ರವನ್ನು ಓಂ ನಮಃ ಶಿವಾಯ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಒಂದೊಂದು ಚಮಚ ಒಂದು ಅಭಿಷೇಕವನ್ನು, ನಿಮ್ಮಲ್ಲಿ ಪುರಾಣಿಯಾದ ಈಶ್ವರಲಿಂಗ ಇರ್ಬೋದು ಅಥವಾ ಯಾವುದೋ ಒಂದು ಈಶ್ವರನ ಸಂಬಂಧವಾಗಿರ್ತಕ್ಕಂಥ ನಿಮ್ಮಲ್ಲಿ ಯಾರ್ಯಾರು ಲಿಂಗ ಧಾರಣೆ ಮಾಡ್ಕೊಂಡಿದ್ದೀರೋ ಅವರು ಲಿಂಗ ಧಾರಣೆ ಮಾಡ್ಕೊಂಡಿರ್ತಕ್ಕಂಥವರು ಕೂಡ ಅದನ್ನು ತೆಗೆದುಕೊಂಡು ತುಪ್ಪದ ಲಿಂಗ ಅಂತ ಏನು ಮಾಡ್ತೀರಾ, ಆ ತುಪ್ಪದ ಲಿಂಗದ ಅಭಿಷೇಕ ಮಾಡೋದ್ರಿಂದ ಕೂಡ ಖಂಡಿತವಾಗಿಯೂ ಒಳ್ಳೆಯದಾಗ್ತಕ್ಕಂಥದ್ದು ಆಗತ್ತೆ.